ಏನ್ರಿ ಗೌಡ್ರ ಆರಾಮಾಗಿ ಗೊತ್ತಂದ್ರಿ ಏನ್ರಿ ಸುದ್ರಿ ಪುಟ್ಟಪ್ಪ ಬಾರ ಮಲ್ಲಣ್ಣ. ನಮಸ್ಕಾರ ಪುಟ್ಟಣ್ಣ. ನಮಸ್ಕಾರ ಬರ್ರಿ. ಆರಾಮದಿಪ್ಪ? ಏ ಆರಾಮಾಗಿ ರಿಲ್ಯಾಕ್ಸ್ ಕುಂತ್ಬಿಟ್ಟಲ್ಲ ಪೇಪರ್ ಓದ್ಕೊಂತ. ಅಲ್ಲ ಗೊಂಜಾಳ ಬಿತ್ತಿದೆ ಇನ್ನೂ ಬಿತ್ತೇಳ್ರಿ, ಮಳಿನ ಆಗಿಲ್ಲಲ್ಲ. ಯಾವ ಬೀಜ ತಂದು ಬಿತ್ತಬೇಕಂದ್ರೆ ನನಗೆ ಗೊಂದಲ ಆಗ್ಬಿಟ್ಟೈತಿ. ಕಾವೇರಿ ರಿಲ್ಯಾಕ್ಸ್ ಬಿತ್ತ ನೋಡ. ನಾನು ಹೋದ ವರ್ಷನೂ ಕಾವೇರಿ ರಿಲ್ಯಾಕ್ಸ್ ಬಿತ್ತಿದ್ದೆ, ಈ ವರ್ಷನೂ ಒಂದು ಬಿತ್ತೀನಿ. ಅಡ್ಡಿಲಿ ಹುಡುಕ ಚಲೋ ಬರ್ತೈತ್ರಿ ಅದು ರಿಲ್ಯಾಕ್ಸ್. ಚಲೋ ಬರ್ತೈತಿ ಅಂತ ಕೇಳ್ತೀಯಲ್ಲ? ಹುಚ್ಚಿ ಅಲ್ಲೋ ಆ ಬೀಜದಾಗ ಔಷಧಿ ಗುಣ ಐತಿ ಒಂದು. ಎರಡನೇದು ಈ ಮಳಿ ಗಾಳಿ ಬಿಡ್ತ, ಮಳಿ ಹೆಚ್ಚು ಬಂತ, ಚಾಪಿ ಹಾಸ್ದಂಗ ನೆಲಕ್ ಹಾಸ್ತ ಅನ್ನೋಂತ ಪ್ರಮೇಯನ ಇಲ್ಲ, ಬೀಳಂಗಿಲ್ಲ ಗಾಳಿಗೆ, ಬೀಳಂಗಿಲ್ಲ ತಮ್ಮ. ಆಮೇಲೆ ತೆನಿ ಎಲ್ಲವೂ ಒಂದ ಸಮ ಬರ್ತೈತಿ. ಮ್ಯಾಗಲ್ ರೌದಿ ಇರ್ತೈತಲ್ಲ ಅದು ಫುಲ್ ಪ್ಯಾಕ್, ಒಟ್ಟ ಕೆಡಂಗಿಲ್ಲ ಕಾಳು. ಅದ್ರ ಜೊತೆಗೆ 84% ಕಾಳು ಐತಿ, ಉಳಿದ ಭಾಗ ಅಷ್ಟ ಬೆಂಡ್. ಚಲೋ ಐತಿ ಅಂತ ಆಯ್ತು. ಭಾರಿ ಚಲೋ ಐತಿ. ಮಧ್ಯಮ ಇಳುವರಿ ಇದೆ. 110 ದಿನಕ್ಕೆ ಪೀಕ್ ಮನ್ಯಾಗ ಕಾಳು ಇಟ್ಗಾನಿ, ಭಾಳ ಚಲೋ ಐತಿ. ಆಮೇಲೆ ಹಿಂಗೆ ಹೇಳ್ತಾನೆ ಕೇಳಿಲ್ಲ, ಈ ದೇವಗಿರಿ, ಧಾರವಾಡ, ಬಳ್ಳಾರಿ ಅಲ್ಲೆಲ್ಲ ನಮ್ಮ ಸ್ನೇಹಿತರು ನಾವು ಫೋನ್ಯಾಗ ಮಾತಾಡ್ತಿರ್ತೇವೆ. ಅವ್ರು ಎಕರೆಗೆ 40-41 ಕ್ವಿಂಟಲ್ ಬೆಳೆ ಬೆಳಿತಾರ ತಮ್ಮ. ಹಂಗಾರೆ ಚಲೋ ಐತಿ ಬಿಡ್ರಿ ಇದು. ಹುಚ್ಚ, ನಾನು ಅಕ್ಟೋಬರ್ದಾಗನೇ ತೆನಿ ಮುರ್ಸಿದೆ ಹೋದ ವರ್ಷ. ರೇಟ್ ಇದ್ದದಲ್ಲ 1500-16 ಯಾವ ಕೊಡ್ಬೇಕ್ರಿ. ಹಿಂಗಾಗಿ ಅದು ಹಂಗ ಇಟ್ಟೆ. ಜನವರಿಗೆ ಮರೀನ್ ಒಡಿಸಿ ಅಲ್ಲಿ ಮಟ ಅದ್ರದ್ದು ಕಲರ್ ಕೆಟ್ಟಿಲ್ಲ, ಬುಗುಸ್ಟ್ ಬಂದಿಲ್ಲ, ನುಸಿ ಹತ್ತಿಲ್ಲ ಅಂತ ಒಳ್ಳೆ ಕಾಳು ಬಂತ. 1900 ರೂಪಾಯಿದಂಗ ರೇಟ್ ಸಿಕ್ತ. ದೊಡ್ಡ ಲಾಭ ಐತಿ. ದೊಡ್ಡ ಚಾನ್ಸ್ ಹೊಡೆದಿರಿ ಹಂಗಾರ. ನೋಡಿ ಹುಲಿ ಹೌದ್ರಿ, ಗೌಡ್ರ ನೋಡಿ ಅವ್ರು ಇಳುವರಿ ನೋಡಿ ನಾವು ಈ ವರ್ಷ ಅದನ್ನ ಹಾಕ್ಯವ್ರಿ. ಆಮೇಲೆ ಇದು ವಿಶೇಷ ಏನ್ ಗೊತ್ತೈತಿ ಅಂತಮ್ಮ, ಒಂದ್ ವಾರ ಅಥವಾ 8 ದಿನ ಮಳಿ ಹೋತು ಅಂದ್ರು ನಡ್ಕೊಂತತಿ. ಒಂದ್ 2 ನೀರ್ ತಂಗಿಲ್ಲ, 2 ನೀರ್ ಕೊಟ್ರ ಸಾಕ್ ನೋಡ, ಬೆಳಿ ಮನ್ಯಾಗ ಇದ್ದಂಗ. ಆಯ್ತ್ರಪ್ಪ, ಅದನ್ನ ತಂದು ಹಾಕ್ತಾನಾಗಾರ. ಮಳಿ ಆದ್ಕೂಳೆ ಅದನ್ನ ತಂದು ಬಿಟ್ಬಿಡ್ತಾನೆ. ಪುಟ್ಟಪ್ಪ ಹೊಲ ತೋರಿಸ್ಕೊಂಡ್ ನಡಿ ಹಂಗಾರ ನೋಡಿ ಮುಂದ್ ಬಿಡೋಣ.